ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಘೋಷಣೆ ಬಂದಿದೆ. ಇದು ನಮ್ಮ ರಾಜ್ಯದ ಶಾಲೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಹಾಗಾದ್ರೆ ಏನಿದು ಹೊಸ ಸುದ್ದಿ? ಬನ್ನಿ ವಿವರವಾಗಿ ನೋಡೋಣ. ಮೊದಲಿಗೆ ಈ ಒಂದು ಸಂಖ್ಯೆಯ ಮೇಲೆ ಗಮನ ಇರಲಿ. 15,000. ಹೌದು, 15,000. ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಇದೊಂದು ದೊಡ್ಡ ಹೊಸ ನೇಮಕಾತಿ ಅಭಿಯಾನದ ಸಂಖ್ಯೆ. ಈಗ ನೋಡಿ, ಈ ವರದಿಯೇ ನಮ್ಮ ಇವತ್ತಿನ ಚರ್ಚೆಗೆ ಮೂಲ. ಕರ್ನಾಟಕದ ಶಾಲೆಗಳಲ್ಲಿ ದೊಡ್ಡ ಬದಲಾವಣೆಗಳು ಬರ್ತಾ ಇದೆ ಅಂತ ಇದು ಹೇಳ್ತಿದೆ. ಆದರೆ ಈ ಪ್ರಕಟಣೆಯಲ್ಲಿ ನಿಜವಾಗಿ ಏನಿದೆ, ಇದರ ಹಿಂದಿನ ಅರ್ಥ ಏನು? ಬನ್ನಿ ಇದನ್ನೇ ನಾವು ಇವತ್ತು ಡಿಕೋಡ್ ಮಾಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಅದೇನಪ್ಪ ಅಂದ್ರೆ ನಮ್ಮ ಕ್ಲಾಸ್ ರೂಮ್ಗಳಿಗೆ ಬರಲಿರುವ ಹೊಸ ಮುಖಗಳು, ಅಂದ್ರೆ 15,000 ಶಿಕ್ಷಕರ ನೇಮಕಾತಿ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಒಂದು ಹೊಸ ಶಕ್ತಿ, ಹೊಸ ಚೈತನ್ಯ ಕೊಡ್ಬೋದು ಅಲ್ವಾ? ಸರಿ, ಈ ದೊಡ್ಡ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಇದನ್ನ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಆಮೇಲೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರೇ ಈ ಪ್ರಾಸೆಸ್ ಬೇಗ ಶುರುವಾಗುತ್ತೆ ಅಂತ ಖಚಿತಪಡಿಸಿದ್ದಾರೆ. ಫೈನಲ್ ಆಗಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಡ್ರಾಫ್ಟ್ ಲಿಸ್ಟ್ ಬರುತ್ತೆ. ಅದನ್ನ ಪರಿಶೀಲನೆ ಮಾಡಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅಂದ್ರೆ ಇದು ಬರೀ ಮಾತಲ್ಲ, ಬದಲಿಗೆ ಆಕ್ಷನ್ಗೆ ಇಳಿದಿರೋ ಒಂದು ಪಕ್ಕಾ ಪ್ಲಾನ್ ಅಂತಾನೆ ಹೇಳಬಹುದು. ನೋಡಿ, ಸ್ವತಃ ಶಿಕ್ಷಣ ಸಚಿವರು ಹೇಳಿರೋ ಮಾತಿದು. ಬಜೆಟ್ನಲ್ಲಿ ಹೇಳಿದ ಹಾಗೆ 15,000 ಶಿಕ್ಷಕರ ಹುದ್ದೆಗಳ ನೇಮಕ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಒಂದು ಹೇಳಿಕೆ ಸರ್ಕಾರದ ಕಮಿಟ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಶಿಕ್ಷಕರ ನೇಮಕಾತಿ ಆಯ್ತು. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಇದೂ ಕೂಡ ಅಷ್ಟೇ ಮುಖ್ಯವಾದದ್ದು. ಯಾಕಂದ್ರೆ ಇದು ಶಾಲೆಯ ಲೀಡರ್ಶಿಪ್ಗೆ, ಅಂದ್ರೆ ಮುಖ್ಯೋಪಾಧ್ಯಾಯರಿಗೆ ಸಂಬಂಧಿಸಿದ್ದು. ಕಳೆದ 3ರಿಂದ 6 ತಿಂಗಳಿಂದ ನಿಂತೋಗಿದ್ದ ಹೆಡ್ಮಾಸ್ಟರ್ ಹುದ್ದೆಗಳ ಪ್ರಮೋಷನ್ ಪ್ರಕ್ರಿಯೆ ಈಗ ಮತ್ತೆ ಮುಂದುವರಿಯಲಿದೆ. ಇದು ತುಂಬಾನೇ ಮುಖ್ಯ. ಯಾಕೆಂದ್ರೆ ಒಂದು ಶಾಲೆಯ ಆಡಳಿತ ಸ್ಟೇಬಲ್ ಆಗಿರಬೇಕು ಅಂದ್ರೆ ಒಳ್ಳೆ ಲೀಡರ್ಶಿಪ್ ಬೇಕೇ ಬೇಕು. ಓಕೆ, ಇಲ್ಲಿಯವರೆಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳಿದ್ವಿ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಈ ವರದಿಯಲ್ಲಿ ಇನ್ನೊಂದಿಷ್ಟು ಸೂಕ್ಷ್ಮ ವಿಚಾರಗಳು ಇವೆ. ಕೆಲವು ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪೂರ್ತಿ ಪಿಕ್ಚರ್ ಬೇಕು ಅಂದ್ರೆ ನಾವು ಇವುಗಳ ಬಗ್ಗೆನೂ ಮಾತಾಡಲೇಬೇಕು. ಇಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನ ಹೈಲೈಟ್ ಮಾಡಿದ್ದಾರೆ. ಒಂದು, ರಾಜ್ಯದಲ್ಲಿ ಇಂಗ್ಲಿಷ್ ಟೀಚರ್ಗಳ ಕೊರತೆ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ, ಪಬ್ಲಿಕ್ ಲೈಬ್ರರಿಗಳಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಸಂಬಳ ತುಂಬಾನೇ ಕಮ್ಮಿ ಇದೆ ಅನ್ನೋ ವಿಷಯವನ್ನು ಎತ್ತಿ ತೋರಿಸಿದ್ದಾರೆ. ಈ ಹೋಲಿಕೆಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಂದ್ ಕಡೆ ನೋಡಿ, 15,000 ಟೀಚರ್ಸ್ ನೇಮಕಾತಿ, ಹೆಡ್ಮಾಸ್ಟರ್ಗಳಿಗೆ ಪ್ರಮೋಷನ್ ಅಂತ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಪಬ್ಲಿಕ್ ಲೈಬ್ರರಿಗಳಲ್ಲಿ ಕೆಲಸ ಮಾಡೋ ಕಾಂಟ್ರಾಕ್ಟ್ ನೌಕರರು ದಿನಕ್ಕೆ 8 ಗಂಟೆ ದುಡಿದ್ರೂ ಅವರಿಗೆ ಮಿನಿಮಮ್ ವೇಜ್ಗಿಂತ ಕಡಿಮೆ ಸಂಬಳ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಸದ್ಯಕ್ಕೆ ಅವರ ಸಂಬಳ ಜಾಸ್ತಿ ಮಾಡೋ ಯಾವ ಪ್ರಪೋಸಲ್ ಕೂಡ ಇಲ್ಲವಂತೆ. ಇದು ನಮ್ಮ ಸಿಸ್ಟಮ್ನಲ್ಲೇ ಇರೋ ಒಂದು ದೊಡ್ಡ ಕಾಂಟ್ರಾಸ್ಟ್ ಅಲ್ವಾ? ಆದ್ಯತೆಗಳು ಎಲ್ಲಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡಿದಾಗ ನಮ್ಗೇನು ಅರ್ಥವಾಗತ್ತೆ? ವಾಟ್ ಈಸ್ ದ ಬಿಗ್ ಪಿಕ್ಚರ್? ಬನ್ನಿ ಇದರ ಪ್ರಮುಖಾಂಶಗಳನ್ನು ಒಮ್ಮೆ ನೋಡೋಣ. ಒಟ್ನಲ್ಲಿ ನಾವು ನೆನ್ಪಿಡಬೇಕಾದ ಪ್ರಮುಖ ಅಂಶಗಳು ಅಂದ್ರೆ, ಮೊದಲನೇದಾಗಿ 15,000 ಹೊಸ ಟೀಚರ್ಸ್ ಬರ್ತಿದ್ದಾರೆ. ಎರಡನೇದು, ಪ್ರಮೋಷನ್ಗಳಿಂದ ಶಾಲಾ ಲೀಡರ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗಲಿದೆ. ಮೂರನೇದಾಗಿ, ಇಂಗ್ಲಿಷ್ ಟೀಚರ್ಗಳ ಕೊರತೆಯಂತಹ ನಿರ್ದಿಷ್ಟ ಸಮಸ್ಯೆಗಳ ಕಡೆ ಗಮನ ಹರಿಸಲಾಗ್ತಿದೆ. ಆದರೆ 4ನೇ ಮತ್ತು ಅಷ್ಟೇ ಮುಖ್ಯವಾದ ಅಂಶ ಏನಂದ್ರೆ, ಲೈಬ್ರರಿ ಸಿಬ್ಬಂದಿಯ ಕಡಿಮೆ ಸಂಬಳದಂಥ ಸಮಸ್ಯೆಗಳು ಇನ್ನೂ ಹಾಗೆಯೇ ಉಳಿದುಕೊಂಡಿವೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೋಬೇಕಿದೆ. ಒಂದು ಕಡೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಿಬ್ಬಂದಿ ನೇಮಕಾತಿ ಬದಲಾವಣೆಗಳು ಆಗ್ತಾ ಇದೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕೆಲವು ಮೂಲಭೂತ ಸಮಸ್ಯೆಗಳು ಹಾಗೆ ಉಳಿದುಬಿಟ್ಟಿವೆ. ಈ ಎರಡೂ ಸೇರಿ ನಮ್ಮ ರಾಜ್ಯದ ಶಿಕ್ಷಣದ ಭವಿಷ್ಯವನ್ನ ಮುಂದೆ ಹೇಗೆ ರೂಪಿಸ್ಬೋದು? ಇದೊಂದು ನಾವು ಯೋಚಿಸಬೇಕಾದ ವಿಷಯ.